ಎಲ್ಲರಿಗೂ ಶುಭೋದಯ. ಇಂದಿನ ತರಗತಿಯಲ್ಲಿ ದಿವಾನಖಾನೆಯ ಅಂದ ಚಂದ ಎ.ಎನ್. ಮೂರ್ತಿರಾವ್ ಅವರು ಬರೆದಿರುವಂತಹ ದಿವಾನಖಾನೆಯ ಅಂದ ಚಂದ ಈ ಪ್ರಬಂಧವನ್ನು ನಾವು ಅಧ್ಯಯನ ಮಾಡಲಿಕ್ಕಿದ್ದೇವೆ. ಎ.ಎನ್. ಮೂರ್ತಿರಾವ್ 1900 ರಿಂದ 2003 ರಲ್ಲಿ ಬಾಳಿ ಬದುಕಿದವರು. ಕನ್ನಡದಲ್ಲಿ ಪ್ರಬಂಧ ಪ್ರಾಕಾರವನ್ನು ಜನಪ್ರಿಯಗೊಳಿಸಿದವರಲ್ಲಿ ಎ.ಎನ್. ಮೂರ್ತಿರಾವ್ ಪ್ರಮುಖರು. ಮೈಸೂರಿನಲ್ಲಿ ಅಧ್ಯಾಪಕರಾಗಿ ವೃತ್ತಿ ಆರಂಭಿಸಿ ಮುಂದೆ ಪ್ರಿನ್ಸಿಪಾಲರಾಗಿ ಕರ್ನಾಟಕ ರಾಜ್ಯದ ಸಾಹಿತ್ಯ ಮತ್ತು ಸಂಸ್ಕೃತಿ ಅಭಿವೃದ್ಧಿಯ ಇಲಾಖೆಯ ನಿರ್ದೇಶಕರಾಗಿ ಸೇವೆಗೈದವರು. ನಾಟಕ, ಪ್ರಬಂಧ, ಪ್ರವಾಸ ಕಥನ, ಅನುವಾದಗಳ ಮೂಲಕ ಮನೆ ಮಾತಾದವರು. ಕನ್ನಡವಲ್ಲದೆ ಇಂಗ್ಲಿಷ್ನಲ್ಲಿ ಕೂಡ ಕೃತಿ ರಚಿಸಿದವರು. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ ಮೊದಲಾದ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಸಂಜೆಗಣ್ಣಿನ ಹಿನ್ನೋಟ, ಅಪರವಯಸ್ಕನ ಅಮೆರಿಕಾ ಯಾತ್ರೆ, ದೇವರು, ಆಷಾಢಭೂತಿ, ಅಲೆಯುವ ಮನ ಮೊದಲಾದ ಕೃತಿಗಳ ಮೂಲಕ ಚಿರಸ್ಥಾಯಿಯಾದವರು. ದಿವಾನಖಾನೆಯ ಅಂದ ಚಂದ ಲಲಿತ ಪ್ರಬಂಧವಾಗಿದ್ದು ತನ್ನ ವಿವರ ಲಲಿತ ಹಾಸ್ಯದ ಮೂಲಕ ಮನವನ್ನು ಸೆಳೆಯುತ್ತದೆ. ದಿವಾನಖಾನೆಯ ಅಂದ ಚಂದವನ್ನು ಹೆಚ್ಚಿಸಲು ಹೊರಟ ಸಂದರ್ಭದಲ್ಲಿ ಪ್ರಬಂಧಕಾರ ಎದುರಿಸಿದ ಸಂಕಟಗಳು ಕಚಗುಳಿಯಿಡುತ್ತವೆ. ಇದು ಎ.ಎನ್. ಮೂರ್ತಿರಾಯರ ಪರಿಚಯ. ಕನ್ನಡದಲ್ಲಿ ಪ್ರಬಂಧ ಎನ್ನುವಂತಹ ಒಂದು ಪ್ರಾಕಾರವನ್ನು, ಸಾಹಿತ್ಯದ ಒಂದು ಪ್ರಾಕಾರ ಪ್ರಬಂಧ ಎನ್ನುವಂಥದ್ದು, ಈ ಪ್ರಾಕಾರವನ್ನು ಜನಪ್ರಿಯಗೊಳಿಸಿದವರಲ್ಲಿ ಎ.ಎನ್. ಮೂರ್ತಿರಾಯರು ಪ್ರಮುಖರಂತೆ. ಇವರು ವೃತ್ತಿಯಿಂದ ಅಧ್ಯಾಪಕ ವೃತ್ತಿಯನ್ನು ಆರಂಭಿಸ್ತಾರೆ. ಮುಂದಕ್ಕೆ ಪ್ರಾಂಶುಪಾಲರಾಗ್ತಾರೆ. ಅದರೊಂದಿಗೆ ಕರ್ನಾಟಕ ರಾಜ್ಯದ ಸಾಹಿತ್ಯ ಮತ್ತು ಸಂಸ್ಕೃತಿ ಅಭಿವೃದ್ಧಿಯ ಇಲಾಖೆಯ ನಿರ್ದೇಶಕರಾಗಿ ಸೇವೆಯನ್ನು ಮಾಡ್ತಾ ಇದ್ರಂತೆ. ಇವರು ಕೇವಲ ಪ್ರಬಂಧಗಳನ್ನು ಮಾತ್ರ ಅಲ್ಲ ರಚಿಸ್ತಾ ಇದ್ದಿರುವಂಥದ್ದು, ನಾಟಕವನ್ನು ರಚಿಸ್ತಾ ಇದ್ದರು, ಪ್ರವಾಸ ಕಥನವನ್ನು ಬರಿತಾ ಇದ್ದರು, ಅನುವಾದಗಳ ಮೂಲಕ ಮನೆ ಮಾತಾಗಿದ್ದವರು. ಕೇವಲ ಕನ್ನಡದಲ್ಲಿ ಮಾತ್ರ ಕೃತಿ ರಚನೆ ಮಾಡದೆ ಇಂಗ್ಲಿಷ್ನಲ್ಲಿ ಕೂಡ ಕೃತಿ ರಚಿಸಿದ ಕೀರ್ತಿ ಇವರಿಗೆ ಸಲ್ತಾ ಇದೆಯಂತೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ ಮೊದಲಾದಂತಹ ಪ್ರಶಸ್ತಿಗಳು ಕೂಡ ಇವರನ್ನು ಅರಸಿಕೊಂಡು ಬಂದಿವೆ. ಇವರ ಕೃತಿಗಳು ಅಂತ ಹೇಳಿದರೆ ಜನಪ್ರಿಯ ಕೃತಿಗಳು ಸಂಜೆಗಣ್ಣಿನ ಹಿನ್ನೋಟ, ಅಪರವಯಸ್ಕನ ಅಮೆರಿಕಾ ಯಾತ್ರೆ, ದೇವರು, ಆಷಾಢಭೂತಿ, ಅಲೆಯುವ ಮನ ಮುಂತಾದ ಕೃತಿಗಳ ಮೂಲಕ ಜನಮಾನಸದಲ್ಲಿ ಚಿರಸ್ಥಾಯಿಯಾದವರು. ಈ ನಮಗೆ ಇದ್ದಿರುವಂತಹ ಪಠ್ಯ ಅಂತ ಹೇಳಿದರೆ ದಿವಾನಖಾನೆಯ ಅಂದ ಚಂದ. ಮನೆಗೆ ದಿವಾನಖಾನೆ ಎನ್ನುವಂಥದ್ದು ಪ್ರತಿಯೊಂದು ಮನೆಯಲ್ಲೂ ಇದ್ದೇ ಇರುವಂಥದ್ದು. ನಾವಿವಾಗ ಹಾಲ್ ಅಥವಾ ಚಾವಡಿ ಅಂತ ನೀವೇನು ಕರಿತೀರೋ ಅದನ್ನು ದಿವಾನಖಾನೆ ಅಂತ ಹೇಳಿ ಕರೆಯುವಂಥದ್ದು. ಅದರ ಅಂದ ಚಂದವನ್ನು ಹೆಚ್ಚಿಸುವಂಥದ್ದು. ಈ ದಿವಾನಖಾನೆಯ ಅಂದ ಚಂದ ಒಂದು ಲಲಿತ ಪ್ರಬಂಧವಾಗಿರುವಂಥದ್ದು. ತನ್ನ ವಿವರ ಲಲಿತ ಹಾಸ್ಯದ ಮೂಲಕ ಜನರ ಓದುಗರ ಮನವನ್ನು ಸೆಳೀತದೆ ಅಂತ ಹೇಳಿದ್ದಾರೆ. ದಿವಾನಖಾನೆಯ ಅಂದ ಚಂದ ಹೆಚ್ಚಿಸಲು ಹೊರಟ ಸಂದರ್ಭದಲ್ಲಿ ಪ್ರಬಂಧಕಾರರಿಗೆ ಎದುರಾದಂತಹ ಸಮಸ್ಯೆಗಳು, ಅವರು ಎದುರಿಸಿರುವ ಸಂಕಟಗಳು, ಆ ಸಂಕಟಗಳನ್ನು ಎದುರಿಸಿದರೂ ಕೂಡ ಅವರು ಯೋಚಿಸಿದ ರೀತಿಗೆ ಆ ದಿವಾನಖಾನೆಯ ಅಂದ ಬಂದರೆ ಆ ಮನಸ್ಸಿಗೆ ಏನೋ ಒಂದು ರೀತಿ ಹಿತ ಅನಿಸುವಂಥದ್ದು, ಅದನ್ನು ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ನನಗೆ ಕಷ್ಟಗಳಾಗಿವೆ, ತೊಂದರೆಗಳಾಗಿವೆ, ತುಂಬ ಸಂಕಟಗಳನ್ನು ಎದುರಿಸಿದ್ದೇನೆ. ಆದರೂ ಕೂಡ ಏನಾಗಿದೆ, ನನಗೆ ಆ ಒಂದು ಹಂತಕ್ಕೆ ತಲುಪಿದ ನಂತರ ಅದು ಪೂರ್ಣ ಹಂತಕ್ಕೆ ಬಂದಾಗ
ನನಗೆ ಖುಷಿ ಅನ್ನಿಸಿದೆ ಮನಸ್ಸಿಗೆ ಅಂತ ಹೇಳಿ ಈ ದಿವಾನ ಖಾನೆಯ ಅಂದ ಚಂದ ಎನ್ನುವಂತಹ ಪ್ರಬಂಧದಲ್ಲಿ ಹೇಳ್ತಾ ಹೋಗಿದ್ದಾರೆ. ಈ ಪ್ರಬಂಧದ ಆಶಯವನ್ನು ನೋಡಿ. ಪ್ರಬಂಧವನ್ನು ವೃತ್ತಪತ್ರಿಕೆಗಳ ಕೂಸು ಎನ್ನಲಾಗಿದೆ. ಆರಾಮದ ವೇಳೆಯಲ್ಲಿ ಓದಿ ಮನಸೋಲ್ಲಾಸ ಪಡೆದಂತಹ ಲಲಿತ ಲಯಗಳ ಪ್ರಬಂಧ ಹೆಚ್ಚು ಜನಪ್ರಿಯವಾಗಿದೆ. ಉಳಿದಂತೆ ವೈಜ್ಞಾನಿಕ, ವೈದ್ಯಕೀಯ ವಿಮರ್ಶಾತ್ಮಕಗಳೆಂಬ ಬೇರೆ ಬೇರೆ ಪ್ರಬಂಧಗಳಿವೆ. ಈ ಲಲಿತ ಪ್ರಬಂಧವನ್ನು ನಿಮಗೆ ಯಾವಾಗಾದರೂ ಪುರ್ಸೋತಿದ್ದಾಗ, ಖುಷಿ ಸ್ವಲ್ಪ ಬೇಜಾರಿದ್ದಾಗ ಓದಿದ್ರೂ ಮನಸ್ಸಿಗೆ ಏನಾಗುತ್ತೆ, ಹಿತವೆನಿಸುತ್ತೆ. ಅದನ್ನು ಓದಿದಾಗ ಖುಷಿ ಆಗುತ್ತೆ ಮನಸ್ಸಿಗೆ. ಹಾಗಾಗಿ ಈ ಪ್ರಬಂಧವನ್ನು ವೃತ್ತಪತ್ರಿಕೆಗಳ ಕೂಸು ಅಂತ ಹೇಳಿ ಕರಿತಾ ಇದ್ದಾರಂತೆ. ಆರಾಮದ ವೇಳೆಯಲ್ಲಿ ಕೂತ್ಕೊಂಡಿರಬೇಕಾದ್ರೆ ಈ ಲಲಿತ ಲಯಗಳ ಲಲಿತ ಪ್ರಬಂಧ ಹೆಚ್ಚು ಜನಪ್ರಿಯವಾಗಲಿಕ್ಕೆ ಸಾಧ್ಯತೆ ಆಗಿದೆ. ಉಳಿದಂತೆ ವೈಜ್ಞಾನಿಕವಾದಂತಹ ಪ್ರಬಂಧಗಳು ಬರ್ತವೆ, ವೈದ್ಯಕೀಯ ಪ್ರಬಂಧಗಳು ಬರ್ತವೆ, ವಿಮರ್ಶಾತ್ಮಕಗಳೆಂಬ ಬೇರೆ ಬೇರೆ ರೀತಿಯಾದಂತಹ ಪ್ರಬಂಧಗಳು ನಮಗೆ ಓದಲಿಕ್ಕೆ ಸಿಗ್ತಾ ಹೋಗುತ್ತೆ. ಎಸ್ಸೆ ಮೂಲತಃ ಅಸ್ಸೆ, ಪ್ರಯತ್ನ ಎಂಬುದರ ರೂಪ. ಇಲ್ಲಿ ಎನ್ ಮೂರ್ತಿರಾವ್ ಅವರು ದಿವಾನ ಖಾನೆಯನ್ನು ಆವರಿಸುವ ಅಂದಚಂದ, ಅದರಿಂದ ಅವರ ಮನಸ್ಸಿನ ಮೇಲಾದ ಉಲ್ಲಾಸ, ವಾಸ್ತವದಲ್ಲಿ ಅವರಿಗಾದ ಸಮಸ್ಯೆಗಳನ್ನು ತುಂಬ ಲಲಿತ ಮನೋಹರವಾಗಿ ವಿವರಿಸಿದ್ದಾರೆ. ಎಸ್ಸೆ ಎನ್ನುವಂತಹ ಇಂಗ್ಲೀಷಿನಿಂದ ಬಂದಿರುವಂಥದ್ದು, ಅದನ್ನು ಅಸ್ಸೆ ಅಂತ ಮಾಡಿದ್ದಾರೆ. ASSAY. ನಿಜವಾಗಿ ಎಸ್ಸೆ, ESSAY, ಎಸ್ಸೆ ಮೂಲತಃ ಇರುವಂಥದ್ದು. ಅದನ್ನು ಎಸ್ಸೆ ಅಂತ ಹೇಳಿದ್ದಾರೆ. ASSAY ಅದು ಅಸ್ಸೆ ಅಂತ ಹೇಳಿದರೆ ಪ್ರಯತ್ನ ಎನ್ನುವಂಥದ್ದರ ರೂಪ ಅಂತೆ. ಇಲ್ಲಿ ಎನ್ ಮೂರ್ತಿರಾವ್ ಅವರು ದಿವಾನ ಖಾನೆಯನ್ನು ಆವರಿಸುವ ಅಂದಚಂದ, ಅದರಿಂದ ಅವರ ಮನಸ್ಸಿನ ಮೇಲಾಗುವ ಉಲ್ಲಾಸ. ದಿವಾನ ಖಾನೆಯನ್ನು ಮೂರ್ತಿರಾವ್ ಅವರು ಅವರ ಮನೆಯ ದಿವಾನ ಖಾನೆಯನ್ನು ಬದಲಾವಣೆ ಮಾಡಲಿಕ್ಕೆ ಅಂತ ಹೇಳಿ ಹೊರಟಿದ್ದಾರೆ. ಅದು ಹೊರಟಾಗ ಅವರಿಗೆ ಒಂದು ರೀತಿಯ ಖುಷಿ ಇತ್ತು. ಆ ಖುಷಿ ಸಂಪೂರ್ಣ ಆದ ನಂತರ ಆ ಖುಷಿಯು ಸಂಪೂರ್ಣ ಆಗತ್ತೆ. ಅವರ ಮನಸ್ಸಿನ ಮೇಲೆ ಯಾವ ರೀತಿಯ ಉಲ್ಲಾಸವನ್ನು ಬೀರತ್ತೆ, ಆದರೆ ವಾಸ್ತವವಾಗಿ ಅವರಿಗೆ ಯಾವ ಸಮಸ್ಯೆ ಉಂಟಾಗಿದೆ ಅದನ್ನು ಇಲ್ಲಿ ವಿವರಿಸ್ತಾ ಹೋಗ್ತಾ ಇದ್ದಾರಂತೆ. ಪ್ರಬಂಧವನ್ನು ನೋಡಿ. ಇತ್ತೀಚೆಗೆ ನನ್ನ ಸ್ವಂತ ದಿವಾನ ಖಾನೆಯನ್ನು ಪ್ರವೇಶಿಸುವ ಧೈರ್ಯ ನನಗೇ ಇಲ್ಲ. ಸ್ವಲ್ಪ ಮಟ್ಟಿಗೆ ನಾನೇ ಸಂಪಾದಿಸಿದ, ಬಹುಮಟ್ಟಿಗೆ ಇತರರ ಸಂಪಾದನೆಯಿಂದ ಸಾಲ ತಂದ, ಅಂತೂ ಶ್ರಮದಿಂದ ಒಟ್ಟುಗೂಡಿಸಿದ ಹಣವನ್ನು ಹುರುಳಿಯ ಕಾಳಿನಂತೆ ಚೆಲ್ಲಿ ಮಳೆಯೆನ್ನದೆ ಬಿಸಿಲೆನ್ನದೆ ನಿಂತು ಒಂದೊಂದು ಇಟ್ಟಿಗೆಯನ್ನು ಜೋಡಿಸುವಾಗಲೂ ಎಲ್ಲಿ ಕೆಟ್ಟು ಹೋಗುವುದೋ ಎಂದು ಆತಂಕಪಟ್ಟು ಆ ಮನೆಯಲ್ಲಿ ನನಗೆ ಸುಖವುಂಟೆಂಬ ಭ್ರಾಂತಿಯಿಂದ ಅದನ್ನು ಕಟ್ಟಿದರಾಯಿತು. ಆ ದಿವಾನ ಖಾನೆಯಂತೂ ನನಗಾಗಿ, ನನ್ನೊಬ್ಬನಿಗಾಗಿ ಮಾತ್ರ ಕಟ್ಟಿದ್ದು. ಬೀದಿಯ ಮತ್ತು ಮನೆಯ ಗಲಭೆಯಿಂದ ದೂರವಾಗಿರಲೆಂದು ಮಹಡಿಯ ಮೇಲೆ ಕಟ್ಟಿದ ಕೊಠಡಿ. ಅದಕ್ಕಾಗಿ ನಾನು ವಹಿಸಿದ ಶ್ರಮವೆಷ್ಟು, ಸುರಿದ ಹಣವೆಷ್ಟು. ಅಂತರಿಕ್ಷದಲ್ಲಿ ಯಾವ ದಿಕ್ಕಿನಿಂದ ಗಾಳಿ ಬೀಸಿದರೂ ಅದು ನನ್ನ ಕೊಠಡಿಯನ್ನು ತಂಪು ಮಾಡದಿರುವುದಿಲ್ಲ. ಮಳೆ ಬಿಸಿಲುಗಳ ಹೊಡೆತವನ್ನು ತಡೆಯುವಂತೆ ಸುತ್ತಲೂ ಪಡಸಾಲೆಗಳು. ಕೊಠಡಿಯಲ್ಲಿ ಕುಳಿತು ಪೂರ್ವಕ್ಕೂ ಉತ್ತರಕ್ಕೂ ತಿರುಗಿ ನೋಡಿದರೆ ಒಂದು ಕಡೆ ಚಾಮುಂಡಿಯ ಬೆಟ್ಟ, ನಡುವೆ ದೂರದಲ್ಲಿ ಕರಿಘಟ್ಟದ ಶ್ರೇಣಿ, ಇನ್ನೊಂದು ಕಡೆ ಬೆಚ್ಚನೆಯ ಬಿಸಿಲಲ್ಲಿ ಮೆಲುಕು ಹಾಕುವ ಬಸವನಂತೆ ತನಗೆ ಸಹಜವಾದ ಕ್ರೌರ್ಯವನ್ನು ಮರೆತು ಶಾಂತ ಮುದ್ರೆಯಿಂದ ನಿದ್ರಿಸುವ ಸಿಂಹದಂತೆ ಹಿರೋಡೆಯ ಬೆಟ್ಟಗಳು. ಎಲ್ಲಿಂದ ಎಡಕ್ಕೆ ತಿರುಗಿದರೆ ನಸು ನೀಲಿಯ ಬಣ್ಣದಿಂದ ಕಂಗೊಳಿಸುವ ನನ್ನ ಕುಲದೈವದ ವಾಸದಿಂದ ಪವಿತ್ರವಾದ ಯದುಗಿರಿ. ನನಗೂ ಈ ಬೆಟ್ಟಗಳಿಗೂ ನಡುವೆ ಹಸಿರು ಹೊಲಗಳ ತೆಂಗಿನ ತೋಟಗಳು, ನಾನಾ ವಿಧವಾದ ಗಿಡಮರಗಳು, ವಿಶಾಲವಾದ ಕಣಿವೆ. ಇದೆಲ್ಲವನ್ನು ಕೊಠಡಿಯೊಳಗೆ
ಕೊಠಡಿಯೊಳಗಿನಿಂದಲೇ ನೋಡುವಂತೆ ಬಿಸಿಲು ಮಚ್ಚು ಮಾಡಿಸಿ ಆ ಕಡೆಗೆ ದೊಡ್ಡ ಬಾಗಿಲನ್ನಿಟ್ಟಿದ್ದೇನೆ. ನನ್ನ ಭಾಗಕ್ಕೆ ಮನೆಯೆಂದರೆ ಇದೊಂದು ಕೊಠಡಿ ಮಾತ್ರ. ಅಡುಗೆ ಮನೆ, ಊಟದ ಮನೆ ಮೊದಲಾದವು ಇರಬೇಕೇನೋ, ಇದ್ದುಕೊಳ್ಳಲಿ. ನನ್ನ ಜೀವನದ ಬಹುಮಟ್ಟಿಗೆ ಇದೊಂದು ಕೊಠಡಿಯಲ್ಲೇ ಸಾಗುತ್ತದೆ. ಇತ್ತೀಚೆಗೆ ಲೇಖಕರು ಅವರ ಸ್ವಂತ ದಿವಾನಖಾನೆಯನ್ನು ಪ್ರವೇಶಿಸುವ ಧೈರ್ಯ ನನಗೇ ಇಲ್ಲ ಅಂತ ಹೇಳ್ತಾರೆ. ಬಹುಮಟ್ಟಿಗೆ ನಾನೇ ಸಂಪಾದಿಸಿರುವಂಥದ್ದು, ಇತರರ ಸ್ವಲ್ಪ ಮಟ್ಟಿಗೆ ನಾನೇ ಸಂಪಾದಿಸಿರುವಂಥದ್ದು, ಬಹುಮಟ್ಟಿಗೆ ಇತರರ ಸಂಪಾದನೆಯಿಂದ ಸಾಲ ತಂದಿರುವಂಥದ್ದು, ಹಾಗೂ ಹೇಗೋ ಮಾಡಿ ಶ್ರಮದಿಂದ ಒಟ್ಟುಗೂಡಿಸಿದ ಹಣವನ್ನು ಹುರುಳಿಯ ಕಾಳಿನಂತೆ ಈಗ ಚೆಲ್ತಾ ಇದ್ದೇನೆ. ನಾನು ಎಷ್ಟು ಸಂಪಾದಿಸಿದೇನೋ ಅದರ ಜೊತೆಗೆ ಏನಾಗಿದೆ, ಬೇರೆಯವರ ಹಣವನ್ನು ನಾನು ತಂದಿದ್ದೇನೆ. ಬೇರೆಯವರು ಸಂಪಾದಿಸಿರುವಂಥ ಹಣವನ್ನು ಸಾಲ ಅಂತ ಹೇಳಿ ಆಗಿರ್ಬೋದು, ಅಥವಾ ಬೇರೆಯವರು ಕೊಟ್ಟಿದ್ದು ಅಂತ ಹೇಳಿ ಆಗಿರ್ಬೋದು, ಅಂತೂ ನಾನು ತಂದಿದ್ದೇನೆ. ಆದರೆ ನನ್ನ ಪರಿಶ್ರಮದಿಂದ ತುಂಬಾ ಕಷ್ಟಪಟ್ಟು ಹಣವನ್ನು ಒಟ್ಟು ಮಾಡಿ ಇವಾಗ ಏನು ಮಾಡ್ತಾ ಇದ್ದೇನೆ, ಹುರುಳಿಯ ಕಾಳಿನಂತೆ ಬೇಕಾದ ಹಾಗೆ ಚೆಲ್ತಾ ಇದ್ದೇನೆ. ಅದನ್ನು ಮಳೆಯೆನ್ನದೆ ಬಿಸಿಲೆನ್ನದೆ ನಿಂತು ಒಂದೊಂದು ಇಟ್ಟಿಗೆಯನ್ನು ಜೋಡಿಸುವಾಗಲೂ ಕೂಡ ಎಲ್ಲಿ ಕೆಟ್ಟು ಹೋಗುತ್ತೋ ಎನ್ನುವಂತಹ ಆತಂಕ ಇದೆ ನನಗೆ. ಪ್ರತಿಯೊಂದು ಇಟ್ಟಿಗೆಯನ್ನಿಟ್ಟು ಅದನ್ನು ಸರಿ ಮಾಡುವಾಗಲೂ ಕೂಡ ನನಗೆ ಹೆದರಿಕೆ ಆಗುತ್ತೆ. ಯಾಕಂತ ಹೇಳಿದರೆ ಎಲ್ಲಿಯಾದರೂ ಕೆಟ್ಟು ಹೋದರೆ ನನಗೆ ಇದೇ ಆಕಾರಕ್ಕೆ ಇದೇ ರೀತಿಯಾಗಿ ಏನಾಗಿರಬೇಕು, ದಿವಾನಖಾನೆ ಬರಬೇಕು ಎನ್ನುವಂಥದ್ದಿದೆ. ಆದ ಕಾರಣ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಏನಾಗುತ್ತೆ, ನನಗೆ ಬೇಜಾರಾಗತ್ತೆ ಅಂತ ಹೇಳಿ ಆ ಒಂದು ಮನೆಯಲ್ಲಿ ನನಗೆ ಸುಖ ಉಂಟು. ನಾನು ಹೀಗೆ ಮಾಡಿದರೆ ನನಗೆ ಆ ಮನೆಯಲ್ಲಿ ಇರುತ್ತೆ, ಸುಖ ಇರುತ್ತೆ, ನನಗಾಗಿ ನನ್ನೊಬ್ಬನಿಗಾಗಿ ಮಾತ್ರ ಕಟ್ಟಿದ್ದು ಎನ್ನುವಂತಹ ಭಾವನೆ ಅವರಲ್ಲಿ ಬರ್ತಾ ಇದೆಯಂತೆ. ಬೀದಿಯ ಮತ್ತು ಮನೆಯ ಗಲಭೆಯಿಂದ ದೂರವಾಗಿರಲೆಂದು ನಾನು ಮನೆಯವರ ಕಿರಿಕಿರಿಗಳು ಬೇಡ, ಅಲ್ಲಿ ಮಾತಾಡುವಂಥ ಶಬ್ದಗಳು ಬೇಡ, ಅಥವಾ ಬೀದಿಯಲ್ಲಿ ಹೋಗುವಂತಹ ಬೀದಿ ವ್ಯಾಪಾರಿಗಳಾಗಿರ್ಬೋದು ಅಥವಾ ಬೀದಿಯಲ್ಲಿ ಹೋಗುವವರಾಗಿರ್ಬೋದು ಅವರ ಶಬ್ದಗಳು ನನಗೆ ಕೇಳದಿರಲಿ ಅಂತ ಹೇಳಿ ನಾನೇನು ಮಾಡಿದ್ದೇನೆ, ಮಹಡಿಯ ಮೇಲೆ ಕಟ್ಟಿದ ಕೊಠಡಿ ಇದೆ, ಮಹಡಿಯ ಮೇಲೆ ಉಪ್ಪರಿಗೆಯ ಮೇಲೆ ಕಟ್ಟಿರುವಂತಹ ಕೊಠಡಿ ಇದೆ. ಅದಕ್ಕಾಗಿ ನಾನು ವಹಿಸಿದ ಶ್ರಮವೆಷ್ಟು, ಸುರಿದ ಹಣವೆಷ್ಟು, ನನ್ನ ಮೇಲೆ ಕಟ್ಟಲಿಕ್ಕೆ ಅಂತ ಹೇಳಿ ಎಷ್ಟು ಹಣ ಸುರಿದಿದ್ದೇನೆ. ಅಂತರಿಕ್ಷದಲ್ಲಿ ಯಾವ ದಿಕ್ಕಿನಿಂದ ಗಾಳಿ ಬೀಸಿದರೂ ಅದು ನನ್ನ ಕೊಠಡಿಯನ್ನು ತಂಪು ಮಾಡದಿರುವುದಿಲ್ಲ. ಎತ್ತರಕ್ಕೆ ಹೋದ ಹಾಗೆ ಏನಾಗತ್ತೆ, ಅಗಲವಾದಂತಹ ವಿಶಾಲವಾಗಿರುವಂತಹ ಕೊಠಡಿ, ದೊಡ್ಡದಾದಂತಹ ಕಿಟಕಿ ಬಾಗಿಲುಗಳಿವೆ. ಎಲ್ಲಿಂದ ಗಾಳಿ ಬೀಸಿದ್ರೂ ಏನಾಗತ್ತೆ, ಆ ಕೊಠಡಿಗೆ ಗಾಳಿ ಬಂದೇ ಬರುತ್ತೆ. ಅದು ತಂಪು ಮಾಡಿ ಅವರ ಕೊಠಡಿಯನ್ನು ತಂಪು ಮಾಡಿಯೇ ಹೋಗುವಂಥದ್ದು. ಮಳೆ ಬಿಸಿಲುಗಳ ಹೊಡೆತವನ್ನು ತಡೆಯುವಂತೆ ಸುತ್ತಲೂ ಪಡಸಾಲೆಗಳು, ಸುತ್ತಲೂ ಇವರ ಕೊಠಡಿ ನಡುವಲ್ಲಿದೆಯಂತೆ, ಸುತ್ತಲೂ ಪಡಸಾಲೆಗಳು ಇದೆಯಂತೆ. ಕೊಠಡಿಯಲ್ಲಿ ಕುಳಿತು ಪೂರ್ವಕ್ಕೂ ಉತ್ತರಕ್ಕೂ ತಿರುಗಿ ನೋಡಿದರೆ ಒಂದು ಕಡೆ ಚಾಮುಂಡಿ ಬೆಟ್ಟ ಇದೆಯಂತೆ. ಪೂರ್ವದ ಕಡೆ ನೋಡಿದರೆ ಏನಾಗುತ್ತೆ, ಚಾಮುಂಡಿ ಬೆಟ್ಟ ಇದೆಯಂತೆ. ನಡುವೆ ದೂರದಲ್ಲಿ ಚಾಮುಂಡಿ ಬೆಟ್ಟ ತುಂಬ ದೂರನೇ ಇದೆ. ಅದರ ಚಾಮುಂಡಿ ಬೆಟ್ಟ ಮತ್ತು ಇವರ ಮನೆಯ ನಡುವೆ ಏನಿದೆ, ಕರಿಘಟ್ಟದ ಶ್ರೇಣಿ ಇದೆಯಂತೆ. ಇನ್ನೊಂದು ಕಡೆಗೆ ತಿರುಗಿದ್ರೆ ಏನಾಗತ್ತೆ, ಬೆಚ್ಚನೆಯ ಬಿಸಿಲಿನಲ್ಲಿ ಮೆಲುಕು ಹಾಕುವ ಬಸವನಂತೆ ನನಗೆ ಸಹಜವಾದ ಕ್ರೌರ್ಯವನ್ನು ಮರೆತು ಶಾಂತ ಮುದ್ರೆಯಿಂದ ನಿದ್ರಿಸುವ ಸಿಂಹದಂತೆ ಹೀರೋಡೆಯ ಬೆಟ್ಟಗಳಿವೆ ಅಂತೆ. ಇನ್ನೊಂದು ಬದಿಗೆ ತಿರುಗಿದಾಗ ಹೀರೋಡೆಯ ಬೆಟ್ಟಗಳು ಕಾಣ್ತಾ ಇವೆ ಅಂತೆ. ಅಲ್ಲಿಂದ ಎಡಕ್ಕೆ ತಿರುಗಿದ್ರೆ ನಸು ನೀಲಿ ಬಣ್ಣದ ಕಂಗೊಳಿಸುವ ನನ್ನ ಕುಲದೈವದ ವಾಸವಿರುವ ಪವಿತ್ರವಾದ ಯದುಗಿರಿ ಎನ್ನುವಂಥದ್ದು ಆ ಜಾಗದಲ್ಲಿ ಅವರ ಮನೆಯ ಸುತ್ತಲೂ ಏನಾಗಿದೆ, ದೇವರು ಕಾಣುವ ಹಾಗೆ ಒಂದು ಕಡೆ ಚಾಮುಂಡಿ ಬೆಟ್ಟ ಇದೆ, ಇನ್ನೊಂದು ಕಡೆ ಹೀರೋಡೆಯ ಬೆಟ್ಟಗಳಿವೆ, ಇನ್ನೊಂದು ಕಡೆ ಇವರ ದೇವರು ಇರುವಂತಹ ಯದುಗಿರಿ ಇದೆಯಂತೆ. ನನಗೂ ಈ ಬೆಟ್ಟಗಳಿಗೂ ನಡುವೆ ಹಸಿರು ಹೊಲಗಳಿವೆ. ತುಂಬ ದೂರ ಇದೆ, ಆದರೆ ಇವರು ಎತ್ತರಕ್ಕೆ ಹೋದಾಗ ಏನಾಗತ್ತೆ, ತುಂಬ ಹತ್ತಿರ ಕಾಣುವಂಥದ್ದು. ಹಾಗಾಗಿ ಇವರಿಗೂ ಆ
ಬೆಟ್ಟಗಳಿಗೂ ನಡುವೆ ಹಸಿರು ಹೊಲಗಳಿರ್ತವಂತೆ, ತೆಂಗಿನ ತೋಟಗಳು, ನಾನಾ ವಿಧವಾದ ಗಿಡಮರಗಳಿವೆ ಅಂತೆ, ವಿಶಾಲವಾದ ಕಣಿವೆ ಇದೆ. ಇದೆಲ್ಲವನ್ನು ನಾನೇನು ಮಾಡ್ತಾ ಇದ್ದೇನೆ, ಕೊಠಡಿಯೊಳಗಿನಿಂದಲೇ ನೋಡುವಂತೆ ಬಿಸಿಲು ಮಚ್ಚು ಮಾಡಿಸಿ ಆ ಕಡೆಗೆ ದೊಡ್ಡ ಬಾಗಿಲನ್ನಿಟ್ಟಿದ್ದೇನೆ. ನಾನೇನು ಇದೆಲ್ಲವೂ ನನಗೆ ಕಾಣಬೇಕು, ಅದಕ್ಕೋಸ್ಕರ ಏನು ಮಾಡಿದ್ದೇನೆ, ನಾನು ಕೋಣೆಗೆ ದೊಡ್ಡದಾದ ಬಾಗಿಲನ್ನು ಇರಿಸಿದ್ದೇನೆ. ನನ್ನ ಭಾಗ್ಯಕ್ಕೆ ಮನೆ ಎಂದರೆ ಇದೊಂದು ಕೊಠಡಿ ಮಾತ್ರ. ನನಗೇನಾಗಿದೆ, ನನ್ನ ಮನೆ ಅಂತ ಹೇಳಿದರೆ ನನಗೆ ಈ ಕೊಠಡಿ, ಇಲ್ಲಿ ಕೂತ್ರೆ ನನಗೆ ಸಮಾಧಾನ, ಖುಷಿ, ಸಂತೋಷ ಎಲ್ಲವೂ ಸಿಗ್ತಾ ಇದೆ. ಅಡುಗೆ ಮನೆ, ಊಟದ ಮನೆ ಮೊದಲಾದವು ಬೇಕು, ಹೌದು. ಮನೆ ಅಂತ ಹೇಳಿದರೆ ಅಡುಗೆ ಮನೆ ಬೇಕು, ಊಟದ ಮನೆ ಬೇಕು, ಎಲ್ಲವೂ ಒಂದೊಂದು ಏನು ಎಲ್ಲವೂ ಬೇಕಾಗತ್ತೆ ನಮಗೆ. ಆದರೆ ಅದು ನನಗೆ ಅಂತ ಹೇಳಿ ಅವಶ್ಯಕತೆ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಇರಬೇಕು, ಹೌದು, ಇರಬೇಕು ಅಂತ ಹೇಳ್ತಾರೆ ಎಲ್ಲರೂ. ಒಂದು ಬರುವಾಗ ಎದುರುಗೊಳ್ಳಿಕ್ಕೊಂದು ಕೋಣೆ ಬೇಕು, ಕೂತ್ಕೊಳ್ಳಿಕ್ಕೊಂದು ಕೋಣೆ ಬೇಕು, ಮಲಗಲಿಕ್ಕೊಂದು ಕೋಣೆ ಬೇಕು, ಅಡುಗೆ ಮಾಡಲಿಕ್ಕೊಂದು ಕೋಣೆ ಬೇಕು, ಊಟ ಮಾಡಲಿಕ್ಕೊಂದು ಕೋಣೆ ಬೇಕು, ಈ ಥರ ಇಡ್ಲಿಕ್ಕೊಂದು ಕೋಣೆ ಬೇಕು, ಹಾಗೆ ಹೀಗೆ ಅಂತ ಬೇಕಾದಷ್ಟು ಕೋಣೆಗಳಿರ್ತವೆ. ಆದರೆ ನನ್ನ ಪಾಲಿಗೆ ಇದು ಒಂದು ಕೋಣೆ ಎಲ್ಲವೂ. ಉಳಿದದ್ದೆಲ್ಲ ಏನಿದೆ ಅದು ಮನೆ ಅಂತ ಹೇಳಿದರೆ ಬೇಕಲ್ವಾ, ಹಾಗೆ ಇರಲಿ ಬಿಡಿ. ನನ್ನ ಜೀವನ ಬಹುಮಟ್ಟಿಗೆ ಇದೊಂದು ಕೊಠಡಿಯಲ್ಲೇ ಸಾಗ್ತದೆ. ನನಗೆ ಈ ಕೊಠಡಿಯಲ್ಲೇ ನಂದು ಎಲ್ಲ ಕೆಲಸ ಕಾರ್ಯಗಳು ಈ ಕೊಠಡಿಯಲ್ಲೇ ನಡೆಯುವಂಥದ್ದು. ಆದ ಕಾರಣ ನನಗೆ ಅಲ್ಲಿ ಬೇರೆ ಯಾವುದೋ ಒಂದು ಕೊಠಡಿ ಬೇಕು ಅಂತ ಹೇಳಿ ನನಗೆ ಅನ್ನಿಸ್ತಾ ಇಲ್ಲ. ನನ್ನ ಜೀವನದ ಎಲ್ಲ ಕೆಲಸಗಳು ಈ ಕೊಠಡಿಯಲ್ಲೇ ನಡೆಯುವಂಥದ್ದು ಅಂತ ಹೇಳಿ ಅಲ್ಲಿ ಲೇಖಕರು ಅವರ ಮನೆಯ ಕೊಠಡಿಯನ್ನು ವಿವರಿಸ್ತಾ ಹೋಗ್ತಾ ಇದ್ದಾರೆ. ಧನ್ಯವಾದಗಳು.